ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಅಂಡ್ ಬ್ಲಾಗ್ ಇನ್ ಕನ್ನಡ. ಇವತ್ತು ನಮ್ಮಲ್ಲಿ ರೋಟಿ ಮತ್ತು ಪನ್ನೀರ್ ಕರಿ. ಪನ್ನೀರ್ ಬಟರ್ ಇಲ್ಲ, ಪನ್ನೀರ್ ಕರಿ ಸಕ್ಕತ್ತಾಗಿ ಸಕ್ಕ ಟೇಸ್ಟಿಯಾಗಿ ಮಾಡ್ತೀನಿ ನಾನು. ನೋಡಿ ಹೆಂಗಿದೆ. ಜೊತೆಗೆ ಈರುಳ್ಳಿನ ಸಲಾಡ್ ಥರ ತೊಗೊಳ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ಹೈ ಪ್ರೋಟೀನ್ ವಿತ್ ಗುಡ್ ಫ್ಯಾಟ್. ಯಾವಾಗ ಒಂದ್ಸತಿ ಭಯನೇ ಆಗೋಯ್ತು. ಯಾವಾಗಾದ್ರೂ ಒಂದ್ಸತಿ ತಿಂದ್ರೆ ಏನ್ ಪ್ರಾಬ್ಲಮ್ ಆಗಲ್ಲ, ಬಟ್ ದಿನಾ ಪನ್ನೀರ್ ತಿಂತೀನಿ ಅಂದ್ರೆ ಕಷ್ಟ. ಎಸ್, ಬನ್ನಿ ಹಾಗೆ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇನ್ನು ಸ್ನಾನಕ್ಕೆ ಹೋಗಿಲ್ಲ, ಟಿಫನ್ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಅಲ್ಲಿ 10 ಗಂಟೆ ಆಗ್ತಿದೆ. ಟಿಫನ್ ಮಾಡ್ಬಿಟ್ಟು ಆ ನಂತರ ಸ್ನಾನಕ್ಕೆ ಹೋಗೋಣ ಅನ್ಕೊಂಡೆ. ದೀಕ್ಷಿತಾ ಸ್ಕೂಲ್ಗೆ ಹೋಗಿದ್ದಾಳೆ. ಸಚ್ಚಿತ್ ಸ್ನಾನ ಮಾಡ್ಕೊಂಡು ಬಂದು ಹಂಗೆ ನಿಂತಿದ್ದಾರೆ. ಫ್ರೆಂಡ್ಸ್ ಎಲ್ಲ ನೋಡ್ತಾರೆ. ಗೊತ್ತಾಗ್ಲಿ ನಿನ್ ಫ್ರೆಂಡ್ಸ್ಗೆಲ್ಲ ಹೆಂಗಿರ್ತೀಯ ನಿನ್ ಮನೇಲಿ ಅಂತ. ಮನೇಲಿ ಹೆಂಗಿರ್ತೀಯ ಯಾವಾಗ್ಲೂ ಅಂತ ಗೊತ್ತಾಗ್ಲಿ. ಇತ್ತೀಚೆಗಂತೂ ಚಳಿಗಾಲದಲ್ಲೂ ಹಂಗೆ ಇರ್ತಾನೆ, ಬೇಸಿಗೆಗಾಲದಲ್ಲೂ ಹಂಗೆ ಇರ್ತಾನೆ. ನಮ್ಗೆ ಹೇಳಿ 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 ಸಾಕಾಗೋದಿದೆ. ಬಟ್ಟೆ ಅಂದ್ರೆ ಅಲರ್ಜಿ ಅನ್ನಂಗೆ ಆಡ್ತಾನೆ. ಎಸ್, ಬನ್ನಿ ಸಿಗ್ತೀನಿ. ಹಾಗೆ ಬ್ಲಾಗ್ ಅನ್ನ ಶುರು ಮಾಡ್ತಾ ಸಿಗ್ತೀನಿ. ಹಾಗೆ ಮನೆ ಕೆಲಸ ಎಲ್ಲಿವರೆಗೂ ಬಂದಿದೆ ಅಂತಾನು ಕೂಡ ಹೇಳ್ತೀನಿ. ಏನ್ ಎಂಡಿಂಗ್ ಅಲ್ಲಿದೆ. ಇವಾಗ ಬಿಲ್ಡಿಂಗ್ ಲುಕ್ಕೇ ಚೇಂಜ್ ಆಗಿದೆಲ್ಲ, ಓವರ್ ಆಲ್ ಲುಕ್ಕೇ ಚೇಂಜ್ ಆಗ್ತಿದೆ. ಹಾಗಾಗಿ ಅಪ್ಪ ಬಂದಿದ್ದಾರೆ, ರೂಮಲ್ಲಿ ಟಿಫನ್ ಮಾಡ್ಬಿಟ್ಟು ರೆಸ್ಟ್ ಮಾಡ್ತಿದ್ದಾರೆ. ಹೆಂಗಿದ್ಯಾ? ಓ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹೆಂಗಿದೆ ಬ್ರೇಕ್ಫಾಸ್ಟ್? ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಏನಿದೆ ರೆಸಿಪಿ ಹೆಸರು? ಪನ್ನೀರ್ ಕರಿ. ಪನ್ನೀರ್ ಕರಿಯನ್ನ ಅನುಪಮ ತುಂಬಾ ಚೆನ್ನಾಗಿ ಮಾಡಿದ್ದಾಳೆ. ಈ ವಿಡಿಯೋ ಸದ್ಯದಲ್ಲೇ ಬರುತ್ತೆ ಅನುಸ್ವಯಂ ಕರಿಕೆಯಲ್ಲಿ, ನಿರೀಕ್ಷೆ ಮಾಡ್ತಾ ಇರ್ರಿ. ನಾನು ಬ್ಯಾಚುಲರ್ಸ್ ಅಡ್ಗೆ ಅಂತ ಮಾಡಿ ಸ್ಟಾಪ್ ಮಾಡಿದ್ದೀನಿ. ಮುಂದೆ ನೋಡೋಣ, ಟೈಮ್ ಸಿಕ್ಕರೆ ಮಾಡಿ. ಹೆಂಗೈತವ? ಚೆನ್ನಾಯ್ತಾ? ಸೂಪರ್ ಸೂಪರ್ ಸೂಪರ್. ಪೀಸ್ ಐತೆ, ತುಕಡ ಪೀಸ್ ಐತೆ. ಬೇಕಾ ಚಿಕ್ಕಪ್ಪನ ಕೇಳಿ ಸ್ವಲ್ಪ ಹಾಕ್ಸ್ಕೋಗು ಪನ್ನೀರ್ ಬೇಕಂದ್ರೆ. ಸೊ ಈಗ ತಾನೇ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ದೇವ್ರ ಮನೆಗೆ ಹೋಗಿ ಪೂಜೆ ಮುಗಿಸ್ಬೇಕು. ಬನ್ನಿ ಹಾಗೆ ದೇವ್ರ ಮನೇಲಿ ಪೂಜೆ ಮಾಡ್ತಾ ಸಿಗ್ತೀನಿ. ನಂತರ ದೇವ್ರ ಮನೆಗೆ ಹೋಗಿ ದೀಪ ಹಚ್ಚೋಣ ಅಂತ ಹೇಳಿ ದೇವ್ರ ಮನೆಗೆ ಹೋಗಿದ್ದೀನಿ ಸ್ನೇಹಿತರೆ. ಬೇಗ ಬೇಗ ದೀಪ ಹಚ್ಚಿ, ಬೇರೆ ತುಂಬ ಕೆಲಸಗಳಿದೆ ಇವತ್ತು. ಬಿಲ್ಡಿಂಗ್ ಹತ್ರ ಹೋಗಬೇಕು. ಹಾಗೆ ನಿಮಗೊಂದು ಇನ್ಫಾರ್ಮೇಟಿವ್ ವಿಡಿಯೋನು ಕೂಡ ಕೊಡ್ತೀನಿ. ಸೊ ಸುಮಾರು ಕೆಲಸಗಳಿದೆ. ಬನ್ನಿ ಹಾಗೆ ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಸ್ನೇಹಿತರೆ ಎಲ್ಲ ಕೆಲಸ ಮುಗಿಸಿ ಬಂದು ಕೂತಿದ್ದೀನಿ. ಸ್ವಲ್ಪ ದಿನದಿಂದ ಸ್ನೇಹಿತರೆ ತುಂಬ ಹೇರ್ ಫಾಲ್ ಆಗ್ತಿತ್ತು. ತುಂಬ ಅಂದರೆ ತುಂಬಾನೇ ಹೇರ್ ಫಾಲ್ ಶುರು ಆಗ್ಬಿಟ್ಟಿತ್ತು. ಯಾಕಂದರೆ ಸಡನ್ನಾಗಿ ವೆದರ್ ಚೇಂಜ್ ಆಯ್ತಲ್ಲ, ಬಿಸಿಲಿಗೆ ತಲೆ ಬೇಗ ಬೆವರುತ್ತೆ. ತುಂಬ ಸೆಕೆ ಜಾಸ್ತಿ, ಅದಕ್ಕೆ ಏನಾಗುತ್ತೆ ಹೇಳಿ ಒಳಗಡೆ ಎಲ್ಲ ಕೂದೆಲ್ಲ ಬೆವರುತ್ತೆ. ಸೊ ಬೆವತಾಗ ಡ್ಯಾಂಡ್ರಫ್ ಜಾಸ್ತಿ ಆಗುತ್ತೆ. ಈಗ ಸದ್ಯಕ್ಕೆ ಗೃಹ ಪ್ರವೇಶ ಹತ್ರದಲ್ಲಿರೋದ್ರಿಂದ ಸೊ ಪುರೋಹಿತರಿಗೆಲ್ಲ ನಾವೇ ಸಾಮಾನು ತಂದು ಕೊಡೋದು ಅಂತ ಹೇಳಿದ್ದೀನಿ. ಮತ್ತೆ ಅಡುಗೆ ಕೂಡ ನಾವೇ ಮಾಡಿಸೋದು ಅಂತ ಅನ್ಕೊಂಡಿದ್ದೀವಿ. ಸೊ ಹಾಗಾಗಿ ಸ್ವಲ್ಪ ಬ್ಯುಸಿನೇ ಇದ್ದೀನಿ. ಸ್ವಲ್ಪ ಅಲ್ಲೋಗ್ಬೇಕು, ಏನೇನೋ ಐಟಮ್ ತರೋದಿರುತ್ತೆ. ಇನ್ನೇನು ಎಂಡಿಂಗ್ ಆಗಿರೋದ್ರಿಂದ ನಾನು ಇಲ್ಲಿ ಕೆಲಸಗಳನ್ನ ಬಿಟ್ಬಿಟ್ಟು ಹಾಸ್ಪಿಟ್ಲಿಗೆ ಹೋಗಿ ಕೂತ್ಕೊಳ್ಳೋಕೆ ಆಗೋದಿಲ್ಲ ಸ್ನೇಹಿತರೆ. ಯಾಕಂದ್ರೆ ಅಲ್ಲಿ ತುಂಬಾ ಹೊತ್ತು ಕಾಯಬೇಕು, ಹಿಂಸೆ ಆಗತ್ತೆ. ಸೊ ಹಂಗಾಗಿ ನಾನು ಹಾಗೆ ಸ್ವಾತಿ ಜೊತೆ ಮಾತಾಡ್ಬೇಕಾದ್ರೆ ಸ್ವಾತಿ ಅದೇ ಅಂದ್ರು, ಕ್ಯೂರ್ಸ್ಕಿನ್ ಅಲ್ಲಿ ಸಿಗುತ್ತೆ ನೋಡಿ ನೀವು ಒಂದ್ಸತಿ ಅಂತ ಹೇಳಿದ್ರು. ಸರಿ ಆಯ್ತು, ಒಂದ್ಸತಿ ಕ್ಯೂರ್ಸ್ಕಿನ್ ಅಲ್ಲಿ ಟ್ರೈ ಮಾಡೋಣ ಅಂತ ಹೇಳಿ ನಾನು ಕ್ಯೂರ್ಸ್ಕಿನ್ ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡೆ. ತುಂಬಾನೇ ಈಸಿ ಸ್ನೇಹಿತರೆ, ಆರ್ಡರ್ ಮಾಡೋದು ಅಷ್ಟೇ. ನೋಡಿ ನೋಡ್ತಿದ್ದೀರಾ ಎಷ್ಟು ಡ್ರೈ ಆಗಿದೆ ಅಂತ. ತುಂಬಾನೇ ಡ್ರೈ ಹಾಗೂ ಫ್ರಿಜಿ ಏರ್ ಆಗಿರೋದ್ರಿಂದ ಸೊ ನನಗೆ ತಡೀರಿ ತೋರಿಸ್ತೀನಿ, ನನ್ನ ಹತ್ರ ಇದೆ. ಈ ರೀತಿ ಕಿಟ್ ಅನ್ನ ಕೊಟ್ಟಿದ್ದಾರೆ. ನಾನು ಲಾಸ್ಟ್ ಅಲ್ಲಿ ತೋರಿಸ್ತೀನಿ ಅದ್ರಲ್ಲಿ ಏನೇನಿದೆ ಅಂತ. ಇದನ್ನ ರೆಗ್ಯುಲರ್ ಆಗಿ ನಾನು ಯೂಸ್ ಮಾಡ್ತಾ ಇದ್ದೀನಿ. ಈಗ ತುಂಬಾ ಜನಕ್ಕೆ ಗೊತ್ತಿರಲ್ಲ, ಹಾಗೆ ನನಗ್ ಕೂಡ ಗೊತ್ತಿರಲಿಲ್ಲ ಸ್ನೇಹಿತರೆ. ಕ್ಯೂರ್ಸ್ಕಿನ್ ಅನ್ನೋದು ಒಂದು ಆಪ್. ಇಲ್ಲಿ ನಿಮ್ಗೆ ಡರ್ಮಾಲಜಿಸ್ಟ್ ಡಾಕ್ಟರ್ಸ್ ಎಲ್ಲ ನಿಮಗ್ ಸಿಗ್ತಾರೆ. ನಿಮ್ಗೆ ಒಳ್ಳೆ ಡರ್ಮಾಟೊಲಜಿಸ್ಟ್ ಸಿಗ್ತಾರೆ ಸ್ನೇಹಿತರೆ. ಇಲ್ಲಿ ನಿಮ್ಗೆ ಯಾವುದೇ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ ಆಗಿರ್ಬೋದು, ಹೇರ್ ರಿಲೇಟೆಡ್ ಪ್ರಾಬ್ಲಮ್ ಆಗಿರಬಹುದು, ಈ ರೀತಿ ಯಾವುದೇ ಪ್ರಾಬ್ಲಮ್ಸ್ ಇದ್ರೂ ಕೂಡ ನೀವು ಅಲ್ಲಿ ಡಿಸ್ಕಸ್ ಮಾಡಬಹುದು. ಅವರು ಸೊಲ್ಯೂಷನ್ ಕೂಡ ಕೊಡ್ತಾರೆ. ಅಲ್ಲಿ ಹೋದ ತಕ್ಷಣ ಡಾಕ್ಟರ್ಸ್ ಇರ್ತಾರೆ. ನೀವು ನಿಮ್ಮ ಪ್ರಾಬ್ಲಮ್ ಅನ್ನ ನೀವು ಅಲ್ಲಿ ಶೇರ್ ಮಾಡಬೇಕು. ಮತ್ತೆ ನಿಮ್ದು ಹೇರ್ದು ಅಥವಾ ಸ್ಕ್ಯಾಲ್ಪ್ದು ಸ್ಕಿನ್ ಆಗಿದ್ರೆ ಸ್ಕಿನ್ ಫೋಟೋ ತೆಗೆದು ನೀವು ಅಲ್ಲಿ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಮತ್ತೆ ಅಲ್ಲಿ ಸ್ವಲ್ಪ ಕ್ವಶನ್ಸ್ ಅನ್ನ ಕೇಳಲಾಗತ್ತೆ. ನಿಮ್ಗೆ ಏನ್ ಪ್ರಾಬ್ಲಮ್ ಇದೆ, ಯಾವ ರೀತಿ ಪ್ರಾಬ್ಲಮ್ ಆಗ್ತಿದೆ ಅಂತ ನೀವು ಅದಕ್ಕೆಲ್ಲ ಸ್ವಲ್ಪ ಕ್ವಶನ್ಗೆ ಆನ್ಸರ್ ಮಾಡ್ತಾ ಹೋಗ್ಬೇಕಾಗತ್ತೆ. ನಂತರ ನೀವು ಈ ರೀತಿ ಇಟ್ಕೊಂಡು ಒಂದು ಫೋಟೋ ತೆಗೆದು ಕಳಿಸ್ಬೇಕಾಗತ್ತೆ. ಮತ್ತೆ ಮೇಲಿಂದ ಒಂದು ಫೋಟೋ ತೆಗೆದು ಕಳಿಸ್ಬೇಕಾಗತ್ತೆ. ಸೊ ಅವಾಗ ಡಾಕ್ಟರ್ಸ್ ಏನ್ ಮಾಡ್ತಾರೆ, ನೀಟಾಗಿ ಅನಲೈಸ್ ಮಾಡಿ ಅದ್ರ ಅಕಾರ್ಡಿಂಗ್ ನಮ್ಗೊಂದು ರಿಜಿಮಿನಿಂಗ್ ಕಿಟ್ ಅನ್ನ ಕೊಡ್ಲಾಗತ್ತೆ. ಸೊ ಅದನ್ನ ಟ್ರೀಟ್ಮೆಂಟ್ ಅದರಲ್ಲಿ ಏನೆಲ್ಲ ಬೇಕು, ನಮಗೆ ಏನೆಲ್ಲ ಪ್ರಾಬ್ಲಮ್ ಇದೆ ಅದಕ್ಕೆ ಸೊಲ್ಯೂಷನ್ ಆಗಿ ಟ್ರೀಟ್ಮೆಂಟ್ ಅನ್ನ ಕೊಡ್ಲಾಗತ್ತೆ.
ಆಮೇಲೆ ಆ ಡಾಕ್ಟರು ಸಜೆಸ್ಟ್ ಮಾಡಿ ಈ ರೀತಿ ಒಂದು ಕಿಟ್ ಅನ್ನ ಒಂದು ಪ್ಯಾಕ್ ಅನ್ನ ಮಾಡಿ ಕೊಟ್ಟಿದ್ದಾರೆ. ಇದು ಅವ್ರು ನೀಟಾಗಿ ಅನಲೈಸ್ ಮಾಡಿ ಎಲ್ಲ ಕೊಟ್ಟಿರೋಂಥದ್ದು. ನನಗೇನ್ ಪ್ರಾಬ್ಲಮ್ ಇದೆ ಅಂತ ಡಿಟರ್ಮೈನ್ ಮಾಡಿದ್ದಾರೆ ಅವರು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇದು ಬಂದು ಕಂಡೀಷನರ್ ಕೊಟ್ಟಿದ್ದಾರೆ. ಸೊ ಇದು ಅಷ್ಟೇ ಎಲ್ಲ ನಮಗೆ ಕಸ್ಟಮೈಸ್ ಮಾಡಿ ಕೊಟ್ಟಿರುವಂತದ್ದು. ಸೊ ಆ ನಂತರ ಇಲ್ಲಿ ನೋಡಿ, ಇದು ಶಾಂಪೂ ಕ್ಯೂರ್ಸ್ಕಿನ್ ಅವ್ರದ್ದು. ಎಲ್ಲ ಪ್ರಾಡಕ್ಟ್ ಕೂಡ ರಿಜಿಮೆನ್ ಮಾಡಿ ಕೊಟ್ಟಿದ್ದಾರೆ. ಸೊ ಅಂದ್ರೆ ನಮಗೆ ಹೇಗ್ ಬೇಕು, ನಮ್ಮ ಪ್ರಾಬ್ಲಮ್ಗೆ ಯಾವ್ಯಾವ ಪ್ರಾಡಕ್ಟ್ ಬೇಕು ಅಂತ ನೋಡಿ ಕೊಡೋದಕ್ಕೆ ರಿಜಿಮೆನ್ ಅಂತ ಕರೀತಾರೆ. ಆ ನಂತರ ಇಲ್ಲಿ ನೋಡಿ, ಹೇರ್ಸ್ ಇದು ಬಂದು ಸೊಲ್ಯೂಷನ್. ಇದು ಬಂದು ಎಲ್ಲಿ ನಿಮ್ಗೆ ಪ್ರಾಬ್ಲಮ್ ಇದೆ ಆ ಜಾಗದಲ್ಲಿ ಇದನ್ನ ಅಪ್ಲೈ ಮಾಡ್ಕೋಬೇಕು. ಆ ನಂತರ ಇದು ಬಂದು ಲೋಷನ್ ಕೂಡ ಕೊಟ್ಟಿದ್ದಾರೆ. ಸೊ ಈ ಲೋಷನ್ ಅಷ್ಟೇ ಸ್ನೇಹಿತರೆ, ನಿಮ್ಗೆ ಪ್ರಾಬ್ಲಮ್ ಇರೋ ಜಾಗದಲ್ಲಿ ನೀವು ಅಪ್ಲೈ ಮಾಡ್ಕೋಬೇಕು. ಟ್ರೀಟ್ಮೆಂಟ್ ಹುಡುಗ ಆಗ್ಲಿ ಹುಡುಗಿ ಆಗ್ಲಿ ಯಾರು ಬೇಕಾದ್ರೂ ತೆಗೆದುಕೋಬಹುದು. ಇದರಲ್ಲಿ ಯಾವುದೇ ರೀತಿ ಹುಡುಗ ತಗೋಬಾರ್ದು, ಹುಡುಗಿ ತಗೋಬೇಕು ಅನ್ನೋದು ಏನಿಲ್ಲ ಸ್ನೇಹಿತರೆ. ಈ ಪ್ರಾಬ್ಲಮ್ಸ್ ಇರುವಂತವ್ರು ಯಾರು ಬೇಕಾದ್ರೂ ಈ ಟ್ರೀಟ್ಮೆಂಟ್ ಅನ್ನ ತೆಗೆದುಕೋಬಹುದು. ಸೊ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ. ಹಾಗೆ ನನ್ನ ಕೂಪನ್ ಕೋಡ್ ಅನ್ನ ಕೂಡ ಯೂಸ್ ಮಾಡ್ಕೊಳ್ಳಿ, ಎಕ್ಸ್ಟ್ರಾ ನಿಮ್ಗೆ ಡಿಸ್ಕೌಂಟ್ ಇರುತ್ತೆ. ಎಸ್, ಸುನಿಮಾ ಜ್ಯೂಸ್ ಮಾಡ್ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಕುಡಿ 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 ಅಂತ ಹಿಂಸೆ ಕೊಡ್ತಿದ್ದಾರೆ. ಬಾಡಿ ತುಂಬಾ ಡಿಹೈಡ್ರೇಟ್ ಆಗ್ತಿರತ್ತಲ್ವಾ. ಸೊ ಹಾಗಾಗಿ ಇದು ಬಂದು ಕಲ್ಲಂಗಡಿ ಹಣ್ಣಿನ ಜ್ಯೂಸು. ಎಸ್, ಬನ್ನಿ ಹಾಗೆ ವ್ಲಾಗ್ ಅನ್ನ ಕಂಟಿನ್ಯೂ ಮಾಡ್ತೀನಿ. ಹಾಗಲಕಾಯಿ ಗೊಜ್ಜು ಮಾಡ್ಬೇಕು, ಆ ನಂತರ ಹೀರೆಕಾಯಿ ಮಸ್ಕಾಯಿ ಮಾಡ್ಬೇಕು. ತುಂಬಾನೇ ಕೆಲಸ ಇದೆ. ಸಿಗ್ತೀನಿ ಸ್ನೇಹಿತರೆ, ಬನ್ನಿ. ಇವತ್ತು ಹಾಗಲಕಾಯಿ ಗೊಜ್ಜು ಮಾಡೋಣ ಅಂತ ಹೇಳಿ ಸೊ ಮೊದಲು ಕುಕ್ಕರ್ ಅನ್ನ ತೆಗೆದುಕೊಂಡು ಕುಕ್ಕರ್ಗೆ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ, ನಂತರ ಸಾಸಿವೆ. ಈ ಸಾಸಿವೆ ಚಿಟಪಟ ಅಂತ ಅನ್ಲಿ, ಸ್ವಲ್ಪ ಚಿಟಪಟ ಅಂತಿದ್ದಾಗೇನೆ ನಾನು ಇಲ್ಲಿ ಈರುಳ್ಳಿಯನ್ನ ಹಾಕೊಳ್ತಾ ಇದ್ದೀನಿ. ಸುಮಾರು 2 ಈರುಳ್ಳಿಯನ್ನ ಹಾಕೊಂಡಿದ್ದೀನಿ. ಮೇನ್ ಹಾಗಲಕಾಯಿ ಗೊಜ್ಜಿಗೆ ಈರುಳ್ಳಿ, ಟೊಮ್ಯಾಟೊ, ಹುಳಿನೇ ಜಾಸ್ತಿ ಬೇಕಾಗೋದು. ಈಗ ಇದಕ್ಕೆ 1 ಕಡ್ಡಿಯಷ್ಟು ಕರಿಬೇವು, ಆನಂತರ 1 ಹಿಡಿಯಷ್ಟು ಹೆಸರುಬೇಳೆ, ಅಂದ್ರೆ ಸುಮಾರು 3 ಟೇಬಲ್ ಸ್ಪೂನ್ ಅಷ್ಟು ಹೆಸರುಬೇಳೆ ಹಾಕೊಂಡ್ರು ಸಾಕು. ಇದಿಷ್ಟನ್ನ ಹಾಕಿ ಚೆನ್ನಾಗಿ ಹುರ್ಕೊಳ್ಳೋದು. ಸ್ನೇಹಿತರೆ, ಹೆಸರುಬೇಳೆ ಹಾಕೋದ್ರಿಂದ ಹಾಗಲಕಾಯಿ ತುಂಬಾನೇ ಹೀಟು, ಆಯ್ತಾ. ಹೆಸರುಬೇಳೆ ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಇರುತ್ತೆ, ಮತ್ತೆ ಕಹಿ ಕಡಿಮೆ ಆಗುತ್ತೆ ಸ್ವಲ್ಪ. ಇದೊಂದು ಟಿಪ್ ಅಂತ ಅನ್ಕೋಬಹುದು ನೀವು, ಆಯ್ತಾ. ಸೊ ಈಗ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಈಗ ಈ ರೀತಿ ಚೆನ್ನಾಗಿ ಹುರಿದ ನಂತರ ನಾನು ಕಟ್ ಮಾಡಿ ಇಟ್ಕೊಂಡಿರುವಂತಹ ಹಾಗಲಕಾಯಿ, ಇದು ಸುಮಾರು 1/4 kg ಹಾಗಲಕಾಯಿ ಇದೆ. ಈ ಹಾಗಲಕಾಯನ್ನ ಹಾಕೊಳ್ತೀನಿ. ಹಾಗಲಕಾಯನ್ನ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಎಣ್ಣೆನಲ್ಲೇ ಹಾಗಲಕಾಯನ್ನ ಚೆನ್ನಾಗಿ ಹುರಿಯೋದ್ರಿಂದ ಕಹಿ ಅಂಶ ಸಂಪೂರ್ಣವಾಗಿ ಹೊರಟೋಗುತ್ತೆ. ಈವನ್ ನೀವು ಬರೀ ಹಾಗಲಕಾಯಿನೇ ಸಪ್ರೇಟ್ ಹುರಿದು ಕೂಡ ಮಾಡ್ಬೋದು, ಅವಾಗಲೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಹಾಕ್ಬಿಟ್ಟು ಈವನ್ ಹುಳಿಯನ್ನು ಕೂಡ ಹಾಕ್ಬಿಟ್ಟು ಕೆಲವರು ಹುರಿತಾರೆ, ಅವಾಗಲೂ ಕೂಡ ಕಹಿ ಅಂಶ ಕಡಿಮೆ ಆಗುತ್ತೆ. ಈಗ ನೋಡ್ತಾ ಇರ್ಬೋದು, ಚೆನ್ನಾಗಿ ಹುರಿದಿದ್ದೀನಿ ಈಗ, ಆಯ್ತಾ. ಸೊ ಈ ರೀತಿ ಚೆನ್ನಾಗಿ ಹುರಿದ ನಂತರ ನಾನು ನೆಕ್ಸ್ಟ್ ಏನು ಮಾಡ್ತೀನಿ, ಇದಕ್ಕೆ ಟೊಮೆಟೊ ಹಾಕೋತಾ ಇದ್ದೀನಿ. ಸುಮಾರು 3 ಟೊಮೆಟೊ ಹಾಕ್ಕೊಂಡಿದ್ದೀನಿ, ಮೀಡಿಯಮ್ ಸೈಜ್ದು. ದಪ್ಪದಾದರೆ ನೀವು 2 ಹಾಕ್ಕೊಳ್ಳಿ. ಟೊಮೆಟೊ ಹಾಕ್ಬಿಟ್ಟು ಅಷ್ಟೇ ಅದನ್ನು ಸ್ವಲ್ಪ ಈ ರೀತಿ ಒಂದೊಳ್ಳೆ ಮಿಕ್ಸನ್ನು ಕೊಡ್ತಾ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ, ಈ ಕೊತ್ತಂಬರಿ ಏನಿದೆ ಇದನ್ನು ನೀವು ಲಾಸ್ಟಲ್ಲಿ ಹಾಕಿದ್ರೂ ನಡೆಯುತ್ತೆ, ಬಟ್ ನಾನು ಸುಮ್ಮನೆ ಇಲ್ಲೇ ಹಾಕ್ಬಿಟ್ಟೆ. ಈಗ ಇದಕ್ಕೆ ಸುಮಾರು 1.5 ಟೀ ಸ್ಪೂನ್ನಷ್ಟು ಸಾಂಬಾರು ಪುಡಿ, ಅದರ ಸಾಂಬಾರು ಪುಡಿ ಲಿಂಕನ್ನು ಕೊಟ್ಟಿರ್ತೀನಿ. ಆನಂತರ 1 ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ, ಎರಡನ್ನು ಹಾಕ್ಕೊಂಡು ನೋಡಿಕೊಂಡು ಎಷ್ಟು ಬೇಕಷ್ಟು ನೀರನ್ನು ಹಾಕಿಬಿಟ್ಟು ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರಿನ ಪ್ರಮಾಣ ನಿಮ್ಮ ಗೊಜ್ಜು ಯಾವ ರೀತಿ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿ ಮೇಲ್ಗಡೆ ನೀರಿನ ಪ್ರಮಾಣನ ಹೆಚ್ಚು ಕಡಿಮೆ ನೀವು ಮಾಡ್ಕೋಬೋದು. ಈಗ ಆಗಿದೆ. ಈಗ ಏನು ಮಾಡ್ತೀನಿ ನೋಡ್ಕೊಳ್ಳಿ, ಗಟ್ಟಿ ಬೇಕಾ ತಿಳುಗಬೇಕಾ ಅಂತ. ಈಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಸುಮಾರು 3 ವಿಶಿಲನ್ನು ತೆಗೆದುಕೊಂಡು ಬರ್ತೀನಿ. ಯಾಕೆ ಮೇಡಮ್ 3 ವಿಶಿಲ್ ಅಂದರೆ ಹೆಸರು ಬೇಳೆ ಬೇರೆ ಹಾಕಿದ್ದೀವಲ್ವಾ, ಸೊ ಹಾಗಾಗಿ 3 ವಿಶಿಲ್ ಕಂಪಲ್ಸರಿ ಬೇಕಾಗತ್ತೆ. ಈಗ ಆಗಿದೆ, ನೋಡ್ತಾ ಇರ್ಬೋದು. ವಾವ್, ಎಷ್ಟು ಚೆನ್ನಾಗಾಗಿದೆ ಅಲ್ಲ. ಈಗ ಓಪನ್ ಮಾಡೋಣ. ನೋಡ್ತಿದ್ರೆ ನಿಜವಾಗ್ಲೂ ತಿನ್ನಬೇಕು ಅಂತ ಅನ್ಸುತ್ತೆ. ಸೊ ಇನ್ನೊಂದೇನು ಗೊತ್ತಾ, ಈ ರೀತಿ ಚೆನ್ನಾಗಿ ಎಣ್ಣೆಯಲ್ಲಿ ಹಾಗಲಕಾಯಿನ ಹುರಿದ್ಬಿಟ್ರೆ ನಿಮಗೆ ಕಹಿ ಬರೋದಿಲ್ಲ, ಆಯ್ತಾ. ಈಗ ನೋಡಿ, ಒಂದು ಸುಮಾರು 3 ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೀನಿ. ಒಂದು ಸಣ್ಣ ಗಾತ್ರದ ಹುಣಸೆಹಣ್ಣನ್ನು, ಗೋಲಿ ಗಾತ್ರದ ಹುಣಸೆಹಣ್ಣನ್ನು ನೆನೆಸಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಳ್ತೀನಿ. ಇದೆಲ್ಲ ನಿಮ್ಮ ಸ್ಕಿನ್ಗೆ ಒಳ್ಳೆಯದು. ಶುಗರ್ ಪೇಷಂಟ್ಸ್ ಇರೋರು ಹಾಗಲಕಾಯಿಯನ್ನು ತಿನ್ನೋದ್ರಿಂದ ಬೇಗ ಶುಗರ್ ಪ್ರಮಾಣ ಕಡಿಮೆ ಆಗುತ್ತೆ. ಸೊ ಈಗ ಇದಿಷ್ಟನ್ನು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ರೆಡಿ ಆಯಿತು. ಈ ಹಾಗಲಕಾಯಿ ಗೊಜ್ಜನ್ನು ಚಪಾತಿಗೆ, ರೊಟ್ಟಿಗೆ, ಈವನ್ ಸೈಡ್ ಆಗಿ ಕೂಡ ತಿನ್ಬೋದು. ತುಂಬಾ ಹೆಲ್ತಿ ಫುಡ್ ಅಂತ ಹೇಳ್ಬೋದು ಇದನ್ನು ಸ್ನೇಹಿತರೆ. ಸೊ ಇದರಲ್ಲಿ ನಾನು ಯಾವುದೇ ರೀತಿ ಹೊರಗಡೆಯಿಂದ ತಂದಿರೋ ಮಸಾಲೆ ಉಪಯೋಗಿಸಿಲ್ಲ. ಸೊ ಈಗ ಫೇಸ್ಬುಕ್ಗೆ ನಾನು ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋ. ಸೊ ಗೃಹ ಪ್ರವೇಶಕ್ಕೆ ಅಂತ ಸೀರೆ ತೆಗೆದುಕೊಂಡು ಬಂದಿದ್ದೀನಿ, ಅದರದ್ದೆಲ್ಲ ವಿಡಿಯೋ ಅಪ್ಲೋಡ್ ಆಗಿದೆ. ಸೊ ದೀಕ್ಷಮ್ಮ ಕೂತ್ಕೊಂಡು ಮೂವಿ ನೋಡ್ತಾ ಕೂತಿದ್ದಾರೆ. ಅವ್ರಿಗಿನ್ನೇನು ಕೆಲಸ ಇಲ್ಲ, ಓದು ಬಿಟ್ರೆ ಮೂವಿ ನೋಡು. ವಿನಯ್ ಜೊತೆ ನಾಯಿ ನೋಡ್ಕೊಂಬರಕ್ ಹೋಗಿದ್ದಾನೆ.
ಸೊ ಈಗ ಊಟ ಎಲ್ಲ ಆಯಿತು. ಸಚಿನ್ ಊಟಕ್ಕೂ ಕೂಡ ಬಂದಿಲ್ಲ, ನಾಯಿ ಜೊತೆನೇ ಆಟ ಆಡ್ತಾ ಕೂತಿದ್ದಾನೆ. ಫೋನ್ ಮಾಡಿದ್ದೆ, ಬರ್ತೀನಿ ಮಮ್ಮಿ, ನಾನು ಜ್ಯೂಸ್ ಕುಡ್ದಿದ್ದೀನಿ, ಅಣ್ಣ ಜ್ಯೂಸ್ ಕೊಡಿಸಿದ್ದಾನೆ ಅಂತ ಹೇಳ್ದ. ಸೊ ಈಗ ಕೆಲಸನ ಹಾಗೆ ಮುಗಿಸ್ತಾ ಇದ್ದೀನಿ. ಸ್ನೇಹಿತರೆ, ಸಿಗ್ತೀನಿ ನಾಳೆ ಹೊಸ ವಿಡಿಯೋ ಜೊತೆ. ಸೊ ನೀವು ಕೂಡ ಹಾಗಲಕಾಯಿ ಗೊಜ್ಜನ್ನು ನೀವು ಟ್ರೈ ಮಾಡಿ. ಸೊ ಹೀರೆಕಾಯಿ ಮಸ್ಕಾಯಿ ರೆಸಿಪಿ ಲಿಂಕನ್ನು ನಾನು ಹಾಕಿರ್ತೀನಿ, ಅದನ್ನು ಕೂಡ ಟ್ರೈ ಮಾಡಿ. ಬಾಯ್.